ಸರ್ ಇವತ್ತು SIT ಕಚೇರಿ ಬರಲಿಕ್ಕೆ ಶನಿವಾರ ನನಗೆ ಹೇಳಿ ಕಳಿಸಿದ್ರು. ಅದರಂತೆ ನಾನು ಇವತ್ತು ಬಂದೆ. ಇವಾಗ ಬರುವಾಗ ಸ್ಥಳೀಯ ಠಾಣೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಠಾಣೆ ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ವ್ಯಾಪ್ತಿಯಲ್ಲಿ ಬರೋ ಧರ್ಮಸ್ಥಳ ಠಾಣೆ. ಅದಕ್ಕೆ ದೂರು ಕೊಡಲಿಕ್ಕೆ ಹೇಳಿದ್ರು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ಅಲ್ಲಿ FIR ಆದ ನಂತರ ಅವರು ಇದಕ್ಕೆ ಮೇಲಾಧಿಕಾರಿಗೆ ಕಳಿಸಿ ಅಲ್ಲಿ ತಗೊಳ್ಳಲ್ಲ ಅಂತಲ್ಲ, ಕಾನೂನು ಪ್ರಕಾರವಾಗಿ ಇಲ್ಲಿ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾದ ನಂತರ ಇಲ್ಲಿಗೆ ಅದನ್ನು ನಾನು ಏನು ನಿಯಮ ಇದೆ ಅದರ ಪ್ರಕಾರ ನಾನು ಹೋಗ್ತಾ ಇದ್ದೀನಿ ಸರ್. ಏನಂದ್ರೆ ಸರ್, ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಡೀತಾ ಇರುವಂತ ತನಿಖೆಗೆ ಸಂಬಂಧಿಸಿದಂತೆಯೇ ವಿಚಾರ ಇರೋದ್ರಿಂದ ಇವ್ರು ತಗೊಳ್ಬೇಕು ಅಥವಾ ಏನು ಕಾರಣ ಇಲ್ಲ, ಅದು ಕಾನೂನು ಪ್ರಕಾರವಾಗಿ ನಾನು ತೋರಿಸಿದ ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಈ ಒಂದು ಏನೋ ಅಸಹಜ ಸಾವು ಇಲ್ಲ ಮಣ್ಣು ಮಾಡಿರೋ ಈ ವಿಷಯ ಏನಾದ್ರು ಗೊತ್ತಿದ್ದು ತನಿಖೆ ಆಗದೇ ಇದ್ದರೆ ನೇರವಾಗಿ ಅದನ್ನು ಮಾಹಿತಿ ಕೊಟ್ಟರೆ ಇಲ್ಲಿಯೇ ಕಳಿಸ್ತಾರೆ. DIG ಕಳಿಸ್ತಾರೆ. DIG ಕಳಿಸಿ SIT ತಗೊಳ್ತಾರೆ. SIT ಆ ನಂತರ ತನಿಖೆ ತಗೊಳ್ತಾರೆ ಸರ್. ಕಳೆದ 15 ವರ್ಷದಿಂದ ದೂರು ಕೊಡ್ಲಿಕ್ಕೆ ಬಂದಾಗ ತೆಗೆದುಕೊಂಡಿರಲಿಲ್ಲ, ಈ ಬಾರಿ ಅವ್ರು ತೆಗೆದುಕೊಳ್ತಾರೆ ಅಂತೀರಾ? ಹೇಳಿದ್ದೀನಿ ನಾನು ಫಸ್ಟಿಗೆ ಕೇಳಿದ್ರು, ಅಲ್ಲ ಸ್ಥಳೀಯ ಠಾಣೆ ಕೊಡಿ ಅಂತೇಳಿ. ನಾನು ನಂಬಿಕೆ ಇಲ್ಲ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಅವ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ SP ಅವರು ಬಂದರು. SP ಅವರು ಇಲ್ಲ ನಾವಿದ್ದೀವಲ್ಲ ನೀವು ಕೊಡಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಸರ್. ಈ ಕಾನೂನಿಗೂ ಅಧಿಕಾರಿಯವರಿಗೂ ಗೌರವ ಕೊಟ್ಟು ನನ್ನ ಮುಂದಿನ ಹೆಜ್ಜೆ ಹೋಗ್ತಾ ಇದ್ದೀನಿ ಸರ್. ಇವೆಲ್ಲ ಹೋಗ್ತಾ ಇದ್ದೀನಿ ಈಗಲೇ ನೇರವಾಗಿ ಅಲ್ಲಿ ಹೋಗ್ತಾ ಇರೋದು. ಬೆಳ್ತಂಗಡಿ ಅಲ್ಲ, ಧರ್ಮಸ್ಥಳ ಠಾಣೆ. ಹೌದು ಸರ್. ಅಲ್ಲ, ಅವರೇ ವರ್ಗಾವಣೆ ಮಾಡಿಸ್ತಾರೆ ಸರ್. ಹೌದು ಸರ್. ನಿಮ್ಮ ಜೊತೆಗೆ ಇನ್ನೊಂದಿಬ್ಬರು ಕೂಡ ಸಾಕ್ಷಿದಾರರಿದ್ದಾರೆ ಅಂತ ಇದ್ದಾರಲ್ಲ, 3-4 ಜನ ಇದ್ದಾರೆ ಸರ್. ಅವರನ್ನು ತನಿಖೆ ಸಂದರ್ಭದಲ್ಲಿ ಕರ್ಕೊಂಡು ಬರ್ತೀವಿ. ಪ್ರತ್ಯೇಕ ದೂರುಗಳೇನಾದರೂ ಕೊಡ್ತಾರೆ? ಇಲ್ಲ, ಇದೇ ದೂರಲ್ಲಿ. ಇವಾಗ ನನ್ನೊಂದಿಗಿರೋರು ಬೇರೆ ಬೇರೆ ದೂರು ಕೊಡಲಿಕ್ಕೆ ಆಗಲ್ಲ, ಒಂದೇ ದೂರು ಸಾಕಲ್ಲ ಸರ್. ಅದರ ಪ್ರಕಾರ ಅವರು ಒಟ್ಟಿಗೆ ಇರ್ತಾರೆ ಸರ್. ನೀವು ದೂರುದಾರರಾಗ್ತೀರಾ, ಅವ್ರು ಸಾಕ್ಷಿ? ಎಸ್, ಹೌದು ಸರ್. ಅವರು ಸ್ಥಳೀಯರೇನಾ ಅಥವಾ ಬೇರೆ? ಸ್ಥಳೀಯವರೇ ಸರ್, ಬೇರೆಯವರಲ್ಲ, ಸ್ಥಳೀಯವರೇ. ಆ ಘಟನೆ ನಡೆದ ಜಾಗದಿಂದ 1 ಕಿಲೋಮೀಟರ್ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಮೇಲೆ ಇರುವರೆ. ಹೌದು ಸರ್. ಮುನ್ನೆಂತ ಹೇಳ್ತಾ ಇದ್ದೀನಿ, ನೋಡಿದ್ರೆ ಹೌದು, ಜೀವಂತ ಸಾಕ್ಷಿ. ಹೌದು, ಪತ್ರ ಅಲ್ಲ, ಜೀವಂತ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದನ್ನೇ ಹೇಳ್ತಾ ಇದ್ದೀನಲ್ಲ ಸರ್, ಜೀವಂತ ಸಾಕ್ಷಿಯವರು 4 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ಹೌದು ಸರ್. ಊತಾಕಿರೋ ಮತ್ತೆ ಇನ್ನಿಬ್ಬರು ದೂರದಾರರು ಇನ್ನೂ ಅವತ್ತು ಕರೆ ಮಾಡಿ ಹೇಳುವರು, ಇನ್ನೂ ಬೇರೆಯವರಿದ್ದಾರೆ, ಎಲ್ಲವೂ ಇದ್ದಾರೆ ಸರ್. ಅಂದಾಜು ಎಷ್ಟು ಜನ ಸರ್? ಅಂದಾಜು ಇವಾಗ ಊತಾಕಿರೋದು 2-3 ಜನ ಇದ್ದಾರೆ ಕಾಣಿಸ್ತೆ. ಮತ್ತು ಗಾಡಿ ಡ್ರೈವರು, ಪೊಲೀಸ್ ಅಧಿಕಾರಿ ಮತ್ತು ಇದ್ದಾರೆ ಸರ್. 4-6 ಜನ ಇರ್ಬೋದು ಸರ್. ಅದು ಅಸ್ ಒಂದು ವಿಷಯ ಹೇಳ್ತೀನಿ ಸರ್, ಈ ಮೂಲಕ ಇನ್ನೊಮ್ಮೆ ಹೇಳ್ತೀನಿ ಸರ್. ನಾನು ಯಾರದೇ ಪ್ರಭಾವಿ ವ್ಯಕ್ತಿ ಇಲ್ಲ, ದೇವಸ್ಥಾನ ವಿರುದ್ಧ ಅಲ್ಲ. ಒಬ್ಬ ಅಧಿಕಾರಿ ಮಾಡಿರೋ ತಪ್ಪು, ಆ ಅಧಿಕಾರಿ ಮೇಲೆ ಕ್ರಮ ಇರಬೇಕು, ಅದು ನಂಬಬೇಕಾಗಿರೋದು. ಅದು ಹೊರತು ಯಾರು ಇಲ್ಲ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇದ್ದಾನೆ, ಇಲ್ಲ ಯಾವುದೋ ವ್ಯಕ್ತಿ ವಿರುದ್ಧ ಅಂತ ಯಾರು ಹೇಳಬೇಡಿ. ನಾನು ಹೋಗ್ತಾ ಇರೋದು ಅಧಿಕಾರಿಯವರು ತಪ್ಪು ಮಾಡಿದ್ದಾರೆ, ಅವನ್ನು ಕರೆಯಿಸಬೇಕು, ಅವನ ಮೇಲೆ ಕ್ರಮ ಆಗಬೇಕು. ಅದು ನಮ್ಮ ಉದ್ದೇಶ. ಎಸ್, ಓಕೆ ಸರ್. ಇವಾಗ ಸದ್ಯಕ್ಕೆ ನನಗೆ ತೊಂದರೆ ಇಲ್ಲ. ಹೇಳಿದೆ ಕಾನೂನು ಪ್ರಕಾರವಾಗಿ ಅವ್ರು ಹೇಳಿದ ರೀತಿಯಲ್ಲಿ ಏನು ಅವರಿಗೆ ಆದೇಶ ಇದೆ ಅದರ ಪ್ರಕಾರವಾಗಿ ನಾನು ಮುಂದುವರಿಸ್ತಾ ಇದ್ದೀನಿ ಸರ್. ಏನು HM ಇದೆ ನಾನು ಹೇಳ್ತೀನಿ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಕದ್ದು ಮುಚ್ಚಿ ಇಲ್ಲ, ನೇರವಾಗಿ ಹೇಳ್ತೀನಿ ಸರ್. ಓಕೆ ಓಕೆ ಸರ್. ಡೆತ್ ಆಗಿ ನಾನು ಹೇಳಿದ್ವಲ್ಲ, ನಾವು ನೋಡಿದ್ದೀವಿ ಆ ಮೃತದೇಹವನ್ನು, ಮಣ್ಣು ಮಾಡಿದು ನೋಡಿದ್ದೀವಿ, ಅದೇ ಇರೋದು, ಬೇರೆ ಯಾವ ಪರಿಚಯ ಇಲ್ಲ. ನಾನು ಅದರ ಪ್ರಕಾರವಾಗಿ ನಾನೊಂದು ಟೈಮ್, ಆ ಟೈಮ್ ನನಗೆ ಗೊತ್ತಾದ 2000ದಿಂದ RTIಯಲ್ಲಿ ತಗೊಂಡಿದ್ದೀನಿ. ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಣುಮಗಳು ಕಾಣೆಯಾಗಿರೋದಿದೆ, ಅದು ದಾಖಲೆ ಇದೆ ನನ್ನ ಹತ್ರ. ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಲ್ವಾ? ಇಲ್ಲ, ದಾಖಲಾಗಿಲ್ಲ. ಮತ್ತೆ ಈಗ ಅಲ್ಲಿಗೆ ಕಳಿಸ್ತಾ ಇದ್ದಾರೆ? ಹೌದು ಸರ್, ಅಲ್ಲಿ ಹೋಗ್ತಾ ಇದ್ದೀನಿ ಸರ್. ಎಸ್, ಹೇಳ್ತಾ ಇದ್ರಿ ಸರ್, ಪೊಲೀಸ್ ಅವರು ಇದ್ರು, ಮತ್ತೆ ಇನ್ನೂ 2 ಜನ 3-4 ಜನ ಸಾಕ್ಷಿಗಳಿದ್ರು ಅಂತ. ಹೌದು. ಅದು ಹೆಂಗೆ ಸರ್ ದಾಖಲಾಗಿಲ್ಲ ಅಂತ ಹೇಳ್ತಾರೆ? ಯಾವುದು? ಅಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವತ್ತು ದಾಖಲೆ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅವತ್ತು ಎಲ್ಲರೂ. ಅದಕ್ಕೆ ಹಿಂದೇಟು ಹಾಕಿದರು. ನಾನು ಈ ಹಿಂದೆ ಒಂದು ವಿಡಿಯೋನು ಮಾಡಿದೆ. ಅಲ್ಲಿ ಯಾವತ್ತಾದರೂ ಒಳ್ಳೆ ಅಧಿಕಾರಿ ಬಂದರೆ ನಾನು ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ಇವತ್ತು ಇದೆ, ಆ ದಾಖಲೆ ನನ್ನ ಹತ್ರ ಇದೆ. ನಾನು ಇವತ್ತು ಅಲ್ಲ, ನಿನ್ನೆ ಮೊನ್ನೆ ಅವರು ಅಗಿತಾ ಇದ್ದಾರೆ, ಬಂದಿಲ್ಲ, ಇನ್ನಿಲ್ಲ, ಬಂದವನಲ್ಲ, ಅದು ಮತ್ತೊಮ್ಮೆ ನಿಮಗೆ ಪ್ರಸ್ತಾಪನೆ ಮಾಡ್ತೀನಿ. ಯಾವ ಸರ್ ಪರಿಸ್ಥಿತಿ ಇಲ್ಲ ಅಂತ ದೂರು ಕೊಟ್ಟರೆ ದೂರು ತಗೊಳ್ಳೋರು ಇರಲಿಲ್ಲ. ಅಲ್ಲೇ ಮಣ್ಣು ಮಾಡಿರೋದೇ ಅಧಿಕಾರಿಯವರು. ಯಾರಿಗೂ ದೂರು ಕೊಡಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು, ಮತ್ತು ಅವರಿಗೆ ದೂರು ಕೊಟ್ಟರೆ ಆತ ಸರ್. ಅದನ್ನೇ ಹೇಳಿರೋದು ನಾನು. ಎಸ್.
ಓಕೆ, ಕಾನೂನು ಚೌಕಟ್ಟಲ್ಲಿ SIT ಅವರಿಗೆ ಏನು ಕ್ರಮ ಕೈಗೊಳ್ಳಬೇಕು ಅದರ ಪ್ರಕಾರವಾಗಿ ನಾನು SIT ಹತ್ರ ಹೋಗುವಾಗ ಅವರು ಹೇಳೋ ನೋಡಿ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲು ಮಾಡಿ, ದೂರು ದಾಖಲು ಅಂತ ಅವರು ಏನೋ DIGಗೆ ಮೇಲಾಧಿಕಾರಿ SITದು ಮೇಲಾಧಿಕಾರಿಗೆ ಕಳಿಸ್ಕೊಡ್ತಾರೆ. ಆ ನಂತರ ನಮ್ಮನ್ನು ಕರೆಸಿ ಎಲ್ಲ ಮಾಹಿತಿಯನ್ನು ತೆಗೆದು ಅದೇ ಆ ನಂತರ ತನಿಖೆ ಪ್ರಾರಂಭ ಆಗುತ್ತೆ ಸರ್. ಅದಕ್ಕೆ ನೀವು SITಗೆ ಕೊಡಿ ಅಂತೇಳು ಅದರ ಪ್ರಕಾರವಾಗಿ ನಾನು ಧರ್ಮಸ್ಥಳ ಠಾಣೆಗೆ ಹೋಗ್ತಾ ಇದ್ದೀನಿ ಸರ್. ಎಷ್ಟು ವರ್ಷದ ಹಿಂದೆ ನಡೆದ ಸರ್ 15 ವರ್ಷದಿಂದ ಆಗಿರೋ ಸರ್. ಏನಾಗಿತ್ತು ಏನು ನೋಡಿ? ಸರ್ ಹೇಳಿದ್ನಲ್ಲ ಸರ್, ಮಣ್ಣು ಮಾಡ್ತಾ ಇರೋದು ಒಂದೇನು ಮಗಳು ಮಣ್ಣು ಮಾಡ್ತಾ ನಾವು ನೋಡಿದ್ವಲ್ಲ ಸರ್, ಅದನ್ನು ಹೇಳ್ಬಾರ್ದಾ? ನಾನು ಹೇಳದೇ ಇದ್ದರೆ ನಾನು ಈ ಭಾರತ ದೇಶದಲ್ಲಿ ಬದುಕಿದ್ದು ವ್ಯರ್ಥ ಅಂತ ಹೇಳ್ತೀನಿ. ಗೊತ್ತಿದಲ್ಲ, ಕಣ್ಣಾರೆ ನೋಡಿ ಇನ್ನೂ ಯಾರಿಗೂ ನೀವು ಹೇಳೋಂಗೆ ಬೈ ಬೀಳ್ತಿದ್ದೀರಾ ಮುಸ್ಕಾಗ್ತಿ ಅದು ಇಲ್ಲವೇ ಇಲ್ಲ. ಭಾರತ ದೇಶ ಸಂವಿಧಾನ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಬದುಕಿದ್ದೀನಿ, ಅದಕ್ಕೆ ಗೌರವ ಕೊಡ್ತಾ ಇದ್ದೀನಿ. ಅಧಿಕಾರಿ ವಿರುದ್ಧ ನಿಮ್ಮ ಅದು ಒತ್ತಾ ಇರ್ತೀನಿ ಸರ್. ನಾನು ಅವತ್ತು ಯಾವತ್ತು ಕೊಡ್ತೀನಿ ನಾನು. SP ಇಲ್ಲ SP ಅಲ್ಲ, ಸಾದಾ ಅಧಿಕಾರಿ.